ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳೇ, ಪಿ ಯು ಸಿ ಎಕನಾಮಿಕ್ಸ್ ನೋಡ್ರಿ, ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ. ಹೌದಾ? ಲಾಸ್ಟ್ ಮಿನಿಟ್ ರಿವಿಷನ್ ವಿತ್ ಇಯರ್ ನೋಡ್ರಿ, ಯಾವ ಇಯರ್ನಲ್ಲಿ ಆ ಕ್ವಶನ್ ಬಂದದ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. 1 ಮಾರ್ಕ್ ಕ್ವಶನ್ ನೋಡ್ರಿ. ಫಸ್ಟ್, ವಾಟ್ ಈಸ್ ಎಕನಾಮಿಕ್ಸ್? ಅರ್ಥಶಾಸ್ತ್ರ ಎಂದರೇನು? ಎಕನಾಮಿಕ್ಸ್ ಈಸ್ ದ ಸ್ಟಡಿ ಆಫ್ ಹೌ ಪೀಪಲ್ ಯೂಸ್ ಸ್ಕೇರ್ಸ್ ರಿಸೋರ್ಸ್ ಟು ದ ಸ್ಯಾಟಿಸ್ಫೈ ದ ಅನ್ಲಿಮಿಟೆಡ್ ವಾಂಟ್ಸ್. ಹಂಗಂದರೆ ಅನಂತ ಅಗತ್ಯಗಳನ್ನು ತೃಪ್ತಿಪಡಿಸಲು ಕಡಿಮೆ ಸಂಪನ್ಮೂಲಗಳನ್ನು ಹೇಗೆ ಬೆಳೆಸಬೇಕು ಎಂಬುದನ್ನು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ. ಅದು ಯಾವಾಗ ಬಂದಪ್ಪ ಇಯರ್ 2019-2022ದಲ್ಲಿ ಕೇಳಿದ ಕ್ವಶನ್ ಇದು. ವಾಟ್ ಈಸ್ ಡಿಮ್ಯಾಂಡ್ ಅಂತಂದರೆ ಬೇಡಿಕೆ ಎಂದರೆ ಏನು ಅಂತ ಕರೆದರೆ, ಡಿಮ್ಯಾಂಡ್ ಈಸ್ ದ ಕ್ವಾಂಟಿಟಿ ಆಫ್ ಕಮೋಡಿಟಿ ಕನ್ಸ್ಯೂಮರ್ಸ್ ಆರ್ ವಿಲ್ಲಿಂಗ್ ಟು ಬೈ ಎಟ್ ಎ ಗಿವನ್ ಪ್ರೈಸ್. ನಿರ್ದಿಷ್ಟ ಬೆಲೆಯಲ್ಲಿ ಗ್ರಾಹಕರು ಖರೀದಿಸಲು ಇಚ್ಛಿಸುವ ವಸ್ತುವಿನ ಪ್ರಮಾಣವೇ ಬೇಡಿಕೆ. 2018-2023 ಕೇಳಿ ಕ್ವಶನ್ ಇದು. ವಾಟ್ ಈಸ್ ಯುಟಿಲಿಟಿ ಅಂತಂದರೆ ಉಪಯೋಗಿತ ಎಂದರೆ ಏನು ಅಂತಂದಂಗೆ. ಹೌದಾ? ಯುಟಿಲಿಟಿ ಮೀನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಡಿರೈವ್ಡ್ ಫ್ರಮ್ ಕನ್ಸಂಪ್ಷನ್ ಆಫ್ ಗೂಡ್ಸ್. ವಸ್ತುಗಳನ್ನು ಉಪಯೋಗಿಸುವುದರಿಂದ ದೊರೆಯುವ ತೃಪ್ತಿಯನ್ನು ಉಪಯೋಗಿತೆ ಎಂದು ಕರೆಯುತ್ತಾರೆ. 2017-2022 ಕೇಳಿ ಕ್ವಶನ್. ವಾಟ್ ಈಸ್ ನ್ಯಾಷನಲ್ ಇನ್ಕಮ್? ರಾಷ್ಟ್ರೀಯ ಆದಾಯ ಎಂದರೇನು? ದ ಟೋಟಲ್ ವ್ಯಾಲ್ಯೂ ಆಫ್ ಫೈನಲ್ ಗೂಡ್ಸ್ ಆ್ಯಂಡ್ ದ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ಇನ್ 1 ಇಯರ್. ಒಂದೇ ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾದ ಅಂತಿಮ ವಸ್ತುಗಳನ್ನು ಮತ್ತು ಸೇವೆಗಳ ಒಟ್ಟು ಮೌಲ್ಯ. 2020-2023 ಕೇಳಿದ ಕ್ವಶನ್. ಹೂ ಈಸ್ ದ ಫಾದರ್ ಆಫ್ ಎಕನಾಮಿಕ್ಸ್? ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತಂದರೆ ಅಡಮ್ ಸ್ಮಿತ್. ರಿಪೀಟೆಡ್ ಕ್ವಶನ್ ಆದ ಇದನ್ನು. ಹೌದಾ? ಈಗ ನೆಕ್ಸ್ಟ್ ಅಂತಾರೆ 2 ಮಾರ್ಕ್ಸ್ ಕ್ವಶನ್ ನೋಡಿ. ಸ್ಟೇಟ್ 2 ಫ್ಯೂಚರ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್. ಸೂಕ್ಷ್ಮ ಅರ್ಥಶಾಸ್ತ್ರದ 2 ಲಕ್ಷಣಗಳು. ಸ್ಟಡಿ ಆಫ್ ಇಂಡಿವಿಜುವಲ್ ಯೂನಿಟ್ಸ್, ಪ್ರೈಸ್ ಡಿಟರ್ಮಿನೇಷನ್. 2 ಬರೆದು ಸಾಕು. ವೈಯಕ್ತಿಕ ಘಟಕಗಳ ಅಧ್ಯಯನ, ಬೆಲೆ ನಿರ್ಧಾರ. 2018-2023 ಕೇಳಿದ್ದು. ವಾಟ್ ಈಸ್ ಲಾ ಆಫ್ ಡಿಮ್ಯಾಂಡ್? ಬೇಡಿಕೆ ನಿಯಮ ಎಂದರೇನು? ವೆನ್ ಎ ಪ್ರೈಸ್ ಇನ್ಕ್ರೀಸಸ್ ಡಿಮ್ಯಾಂಡ್ ಡಿಕ್ರೀಸಸ್ ಆ್ಯಂಡ್ ವೈಸ ವರ್ಸ. ಬೆಲೆ ಹೆಚ್ಚಾದರೆ ಬೇಡಿಕೆ ಕಡಿಮೆ ಆಗುತ್ತದೆ, ಬೆಲೆ ಕಡಿಮೆ ಆದರೆ ಬೇಡಿಕೆ ಹೆಚ್ಚಾಗುತ್ತದೆ. ರಿಪೀಟೆಡ್ ಕ್ವಶನ್. ರೈಟ್ 2 ಫಂಕ್ಷನ್ಸ್ ಆಫ್ ಮನಿ. ಹಣದ 2 ಕಾರ್ಯಗಳು ಯಾವಪ್ಪ ಅಂದರೆ ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಸ್ಟೋರ್ ಆಫ್ ವ್ಯಾಲ್ಯೂ. ಕನ್ನಡದ ವಿನಿಮಯ ಮಾಧ್ಯಮ, ಮೌಲ್ಯದ ಸಂಗ್ರಹ. ಇಯರ್ 2020 ಕೇಳಿ 22. 3 ಮಾರ್ಕ್ ಕ್ವಶನ್ ನೋಡ್ರಿ. ಸೆಂಟ್ರಲ್ ಪ್ರಾಬ್ಲಮ್ ಆಫ್ ಎಕಾನಮಿ. ಆರ್ಥಿಕ ವ್ಯವಸ್ಥೆಯ ಕೇಂದ್ರ ಸಮಸ್ಯೆಗಳು. ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್. ಏನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. 2019-2022. ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಅಂಚಿನ ಉಪಯೋಗಿತೆಯ ಕಡಿಮೆಯಾಗುವ ನಿಯಮ. ಆ್ಯಸ್ ಕನ್ಸಂಪ್ಷನ್ ಇನ್ಕ್ರೀಸಸ್ ಮಾರ್ಜಿನಲ್ ಯುಟಿಲಿಟಿ ಡಿಕ್ರೀಸಸ್. ಬಳಕೆ ಹೆಚ್ಚಾದಂತೆ ಅಂಚಿನ ಉಪಯೋಗಿತೆ ಕಡಿಮೆಯಾಗುತ್ತದೆ. 2020-2023. 4 ಮಾರ್ಕ್ ಕ್ವಶನ್ಸ್ ನೋಡ್ರಿ. ಫಂಕ್ಷನ್ಸ್ ಆಫ್ ಮನಿ. ಹಣದ ಕಾರ್ಯಗಳು. ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಮೇಜರ್ ಆಫ್ ವ್ಯಾಲ್ಯೂ, ಸ್ಟೋರ್ ಆಫ್ ವ್ಯಾಲ್ಯೂ, ಸ್ಟ್ಯಾಂಡರ್ಡ್ ಆಫ್ ಡಿಫರ್ಡ್ ಪೇಮೆಂಟ್. ವಿನಿಮಯ ಮಾಧ್ಯಮ, ಮೌಲ್ಯದ ಮಾಪಕ, ಮೌಲ್ಯದ ಸಂಗ್ರಹ, ಮುಂದೂಡಿದ ಪಾವತಿಯ ಮಾನದಂಡ. ಆಬ್ಜೆಕ್ಟಿವ್ಸ್ ಆಫ್ ಗೌರ್ಮೆಂಟ್ ಬಜೆಟ್. ಸರ್ಕಾರದ ಬಜೆಟ್ ಉದ್ದೇಶಗಳು. ಎಕನಾಮಿಕ್ ಗ್ರೋತ್, ರೆಡ್ಯೂಸ್ ಇನ್ಇಕ್ವಾಲಿಟಿ, ಎಕನಾಮಿಕ್ ಸ್ಟೆಬಿಲಿಟಿ. ಆರ್ಥಿಕ ಬೆಳವಣಿಗೆ, ಅಸಮಾನತೆ ಕಡಿಮೆ ಮಾಡುವುದು, ಆರ್ಥಿಕ ಸ್ಥಿರತೆ. 2022 ಕೇಳಿದಂಥ ಪ್ರಶ್ನೆ. ಇಷ್ಟೇನಪ್ಪ ಅಂದರೆ ಎಕ್ಸಾಮ್ಗೆ ಹೋಗೋದು ಮುಂಚೆ ಇವೆಲ್ಲ ರಿಪೀಟೆಡ್ ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ಸ್ಗಳು 1 ಟೈಮ್ ನೋಡ್ಕೊಂಡು ಹೋಗ್ರಿ. ಯಾಕೆ ನೆನಪು ಬರಬೇಕಾದ್ರೆ ರಿವೈಸ್ ಆಗಲೇಬೇಕು. ಓಕೆನಾ? ಎಷ್ಟೇ ಓದಿದ್ರು ಕೂಡ ನೆನಪು ಹೋಗ್ತದೆ. ಹೌದಾ? ರಿವಿಷನ್ ಈಸ್ ದ ಮೇನ್ ಕೀ. ಒಟ್ಟು ಫಸ್ಟ್ ರಿವಿಷನ್ ಮಾಡಿ. ಮೆಮೊರಿಗೆ ನೆನಪಿಡಬೇಕಾದ್ರೆ ರಿವಿಷನ್ ಮೇನ್. ಹೌದಾ? ಇಷ್ಟು ಮಾಡ್ಕೊಂಡು ಹೋದ್ರಪ್ಪ ಅಂತಂದರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ. ಯಾಕಪ್ಪ ಅಂದರೆ ಎಕ್ಸಾಮಲ್ಲಿ ಈಸಿಯಾಗಿ ಬರೀಬೇಕಾದ್ರೆ ನಮಗೆ ಮೇನ್ ಪಾಯಿಂಟ್ಸ್ ಗೊತ್ತಿರಬೇಕು. ಹೌದಾ? ಇಷ್ಟು ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಕ್ವಶನ್ಸ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ. ಏನೇ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ 80 ಕ್ವಶನ್ಸ್ ತೊಗೊಂಡು ಬರ್ತಾ ಇದ್ದೀನಿ ನೆಕ್ಸ್ಟ್. ಹೌದಾ? 80 ಕ್ವಶನ್ಸ್ ಅಪ್ಪ ಅಂತಂದರೆ ಒಂದು ಪೇಪರ್ ಯಾವ ರೀತಿ ಫಾರ್ಮೇಟ್ ಇರ್ತದೋ ಅದಕ್ಕೆ ಇಂಪಾರ್ಟೆಂಟ್ ಇರ್ತಕ್ಕಂಥ, ಯಾಕಂದರೆ ಅವನು ಕೂಡ ರಿಪೀಟೆಡ್ ಆಗಿರ್ತಾವೆ. ಹೌದಾ? ಅದೊಂದು ಕ್ವಶನ್ ನೋಡೋಣ ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ. ಓಕೆ, ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.